ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಬೆಂಗಳೂರಿನಾದ್ಯಂತ ಬಿರುಸಿನ ಮತದಾನ ನಡೀತಾ ಇದೆ. ಈಗ ನಮ್ಮ ಜೊತೆಯಲ್ಲಿ ಈಗಷ್ಟೇ ಮತದಾನ ಮಾಡಿ ಬಂದಿರುವಂತಹ ನಟ ವಿಜಯ ರಾಘವೇಂದ್ರ ಅವರಿದ್ದಾರೆ. ವಿಜಯ್ ಅವರೇ, ಮೊದಲನೇದಾಗಿ ಮತದಾನ ಅನ್ನೋದು ಒಂದು ಪ್ರೌಡ್ ಮೂಮೆಂಟ್. ಒಂದು ವೋಟ್ ಮಾಡಿ ಬಂದಾಗ ಒಂದು ಪ್ರೌಡ್ ಮೂಮೆಂಟ್ ಅದು ಆ್ಯಕ್ಚುಲಿ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನಗೆ ಅದು ಪ್ರೌಡ್ ಅಥವಾ ಪ್ರೈಡ್ ಅನ್ನೋದಕ್ಕಿಂತ ಅದು ಬಹಳ ಜವಾಬ್ದಾರಿ ಇರುವಂಥ ಮೂಮೆಂಟ್ ಅಂತ ನನಗನ್ಸುತ್ತೆ. ಬಹಳ ಜವಾಬ್ದಾರಿ ಅಂದರೆ ನಮ್ಮ ಏನು ನಾವು ಯಾರಿಗೆ ವೋಟ್ ಹಾಕ್ತೀವೋ ಅದಕ್ಕೆ ನಾವೇ ಜವಾಬ್ದಾರರು. ಅದರಿಂದ ಆಗುವಂಥ ಮುಂದೆ ಆಗುವಂಥ ಹೋಗುಗಳಿಗೂ ಕೂಡ ನಾವೇ ಜವಾಬ್ದಾರರಾಗ್ತೀವಿ. ಇನ್ನು ಮುಂದಕ್ಕೆ ಆಗುವಂಥ ಕೆಲಸಗಳಿಗೂ ನಾವೇ ಜವಾಬ್ದಾರಾಗ್ತೀವಿ. ಆ್ಯಂಡ್ ಅದು ಜವಾಬ್ದಾರಿ ಮತ್ತು ಇನ್ನೊಂದು ಕರ್ತವ್ಯ. ನನ್ನ ಒಬ್ಬ ನಾಗರಿಕನಾಗಿ ನಾನು ಮಾಡಲೇಬೇಕಾದ ಕರ್ತವ್ಯ. ಅದರಲ್ಲಿ ಸಾಕಷ್ಟು ತಿಳ್ಕೊಳ್ಳೋಂಥ ಭಾಳ ವಿಚಾರಗಳಿದ್ವು. ನಾನು ವರ್ಷದಿಂದ ವರ್ಷಕ್ಕೆ ತಿಳ್ಕೊಂಡು ಬರ್ತಾನೆ ಇದ್ದೀನಿ ನಾನು. ಹಾಗಾಗಿ ಇದು ಒಂದು ಕಲಿಕೆಯ ಒಂದು ವರ್ಷ ಆಗಿದೆ. ಆ್ಯಂಡ್ ಎಸ್, ಎಲ್ಲರೂ ಕೂಡ ವೋಟ್ ಮಾಡಿ, ಜವಾಬ್ದಾರಿಯಿಂದ ವೋಟ್ ಮಾಡಿ, ಪ್ರಜ್ಞಾವಂತರಾಗಿ ವೋಟ್ ಮಾಡಿ ಅಂತ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊತೀನಿ. ನಾನು ಪ್ರೌಡ್ ಮೂಮೆಂಟ್ ಅಂತ ಯಾಕೆ ಹೇಳಿದೆ ಅಂದರೆ, ಬಹುಶಃ ಪ್ರಜಾಪ್ರಭುತ್ವ ದೇಶದಲ್ಲಿ ಇರುವಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನಮ್ಮ ದೇಶದ ನಾಯಕರನ್ನ ಅಥವಾ ನಮ್ಮ ನಾಯಕರನ್ನ ಆಯ್ಕೆ ಮಾಡುವಂಥ ಅವಕಾಶ ನಮಗೆ ಮಾತ್ರ ಇದೆ, ನಮ್ಮ ಭಾರತೀಯರಿಗೆ. ಕೆಲವು ದೇಶಗಳಲ್ಲಿ ನಾವು ಕೂಡ ಇದ್ದೀವಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ವೋಟಿಂಗ್ ಅನ್ನೋದು ತುಂಬ ಅಸಡ್ಡೆ ಅನ್ನೋ ರೀತಿಯಲ್ಲಿ, ಮತದಾನ ಮಾಡೋದೇ ಒಂದು ರೀತಿಯನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ಎಷ್ಟೊಂದು ಯುವಕರನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಆಲಸ್ಯ ಬಂದ್ಬಿಟ್ಟಿದೆ. ಯಾಕೆ ಬಂದ್ಬಿಟ್ಟಿದೆ ಅಂದರೆ, ನೀವು ಹೇಳಿದಾಗೆ ಆ ಒಂದು ಪ್ರೈಡ್ ಫೀಲ್ ಆಗ್ತಿಲ್ಲ. ನಾವು ಮಾಡ್ತಿರೋ ಕೆಲಸದಲ್ಲಿ ನಮಗೊಂದು ಹೆಮ್ಮೆ, ಅದು ನಮಗೊಂದು ಗರ್ವ ಬರಬೇಕು. ನಾವು ಈ ಥರ ಒಂದು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ, ನಮ್ದು ಈ ಥರ ಒಂದು ಸೆಟಪ್ ಇದೆ, ನಮ್ದೊಂದು ರಾಷ್ಟ್ರ ಇದೆ, ಇದಕ್ಕೆಲ್ಲ ನಾವೇ ಜವಾಬ್ದಾರರು, ನಾವು ಮುಂದಕ್ಕೆ ಹೋಗೋಣ ಅನ್ನೋ ಥರ ಕೆಲಸಗಳು ಬಹುಶಃ ನಾಗರಿಕರು ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಬಟ್ ಅದು ಆಗೋದೇ ಇಲ್ಲ ಅಂತೇನಲ್ಲ. ಎಲ್ಲದಕ್ಕೂ ಕಾಲಾವಕಾಶ ಇರುತ್ತೆ, ಎಲ್ಲದಕ್ಕೂ ಕಾಲ ಕೂಡ್ಕೊಂಡು ಬರಬೇಕು. ಕ್ರಮೇಣ ಪ್ರತಿಯೊಂದು ಕೆಲಸ ಆಗುತ್ತೆ. ಎಲ್ಲ ನಾವು ಅಂದ್ಕೊಂಡಂಗೆ ಕೆಲವು ಸಲ ಆಗೋದಿಲ್ಲ, ಕೆಲವು ಸಲ ಆಗ್ತಿರೋದು ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಏನೋ ಈ ಒಂದು ಬಾರಿ ಕೆಲಸ ಆಗ್ತಿಲ್ಲ, ಮುಂದಿನ ಬಾರಿ ಕೆಲಸ ಆಗ್ತಿಲ್ಲ ಅಂತ ನಮ್ಮ ಕರ್ತವ್ಯ ಮರೆತುಬಿಟ್ರೆ, ನಮ್ಮ ಮುಂದೆ ಇರುವಂಥ ನಮ್ಮ ಪೀಳಿಗೆ, ನಮ್ಮ ಮುಂದೆ ಬರುವಂಥ ಜನರೇಷನ್ಗಳು ಅದನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮ ಕೆಲಸ ನಾವು ಮಾಡೋಣ, ಆಗೋ ಕೆಲಸ ಆಗುತ್ತೆ. ಎಕ್ಸಾಕ್ಟ್ಲಿ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ಪೆಷಲಿ ಬೆಂಗಳೂರಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಗ್ತಿದೆ. ಅದಕ್ಕೆ ನಾನು ಹೇಳಿದೆ, ಅಂದರೆ ಯುವಕರು ಎಲ್ಲ ಒಂದು ಕಡೆ ವೋಟ್ ಮಾಡೋದ್ರ ಬಗ್ಗೆನೇ ಒಂದು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನುವಂಥ ವಾತಾವರಣ ಇದೆ. ಸ್ಪೆಷಲಿ ಯೂತ್ಸು ನಮ್ಮ ದೇಶದ ಫ್ಯೂಚರ್. ಅವರು ವೋಟ್ ಮಾಡಬೇಕು, ಹೊರಗೆ ಬಂದು ಒಂದು ಬದಲಾವಣೆಯನ್ನ ಬಯಸೋದೇ ಆದರೆ, ಅಥವಾ ನಾವು ಯಾರಿಗಾದ್ರೂ ಪ್ರಶ್ನೆ ಮಾಡಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥದ್ದು ಬಹಳ ನಿಜ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಮಗೆ ಹಕ್ಕು ಅಂತ ಕೊಟ್ಟಿರೋದೇನಕ್ಕೆ? ಅದು ನಾವು ಅದನ್ನು ಬಳಸದೆ ಹೋದರೆ, ನಾವು ಅದನ್ನು ಉಪಯೋಗಿಸದೆ ಹೋದರೆ, ಅಂದರೆ ಸದ್ಬಳಕೆ ಮಾಡದೆ ಹೋದರೆ, ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೋಬೇಕಾಗತ್ತೆ. ಅಯ್ಯಯ್ಯೋ, ನಾವು ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋ ಥರ ನಾವು ಅದನ್ನು ವಿ ಶುಡ್ ನಾಟ್ ರಿಗ್ರೆಟ್ ಅಂತ ನನ್ನ ಭಾವನೆ ಅಷ್ಟೇ. ಹಾಗಾಗಿ ನಮ್ಮ ಎಲ್ಲ ಯುವಕರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ಆಸೆ ಇರುತ್ತೆ, ಎಲ್ರಿಗೂ ಕನಸುಗಳಿರುತ್ತೆ. ಆದರೆ ಕನಸು ಈಡೇರಬೇಕು ಅಂದರೆ ಅದಕ್ಕೊಂದು ಹಾದಿ ಇರುತ್ತೆ. ಆ ಹಾದಿಯಲ್ಲಿ ಇದು ಕೂಡ ಒಂದು ಹಂತ. ಈ ಹಂತವನ್ನು ನಾವೆಲ್ಲರೂ ಜವಾಬ್ದಾರಿಯಿಂದ ಬಹಳ ಪ್ರಜ್ಞಾವಂತರಾಗಿ ಇದನ್ನು ಬಳಸ್ಕೋಬೇಕು ಅಂತ ನಾನು ಮತ್ತೆ ಕೇಳ್ಕೊತೀನಿ. ಕೊನೆಯದಾಗಿ, ನೀವು ಮೊದಲು ವೋಟ್ ಮಾಡಿದ್ದು ಎಲ್ಲಿ? ಆ ನೆನಪಿದೆಯಾ? ಮೊದಲು ವೋಟ್ ಮಾಡುವಾಗ ಒಂದು ಖುಷಿ ಇರುತ್ತೆ. ನಾನು ಮೊದಲು ವೋಟ್ ಮಾಡಿ ನಾವು ಮೋದಿ ಹಾಸ್ಪಿಟ್ಲ್ ಹತ್ರ ಇದ್ದಾಗ, ನಮ್ಮ ರಾಜಾಜಿನಗರ ಮನೇಲಿದ್ದಾಗ ಒಂದು ಇದೇ ಥರ ಒಂದು ಸ್ಕೂಲಲ್ಲಿ ನಾನು ವೋಟ್ ಮಾಡಿದ್ದು. ನಮ್ಗೆ ಅವಾಗ ಹೆಚ್ಚು ಇದ್ರ ಬಗ್ಗೆ ಬುದ್ಧಿ ಇರಲಿಲ್ಲ, ನಮಗೆ ತಿಳುವಳಿಕೆ ಇರಲಿಲ್ಲ. ಆವಾಗ ನಮ್ಮ ತಂದೆ ಈ ಥರ ನೋಡಿ ಹಿಂಗೆ ಮಾಡಿ ಅಂತ ಹೇಳಿದಾಗ ನಮ್ಗೆ ಅವಾಗ ಎಲ್ಲ ಹೊಸದು. ಸೊ ಎಲೆಕ್ಷನ್ ಆಗಲಿ, ರಾಜಕೀಯ ಆಗಲಿ, ಇದರಿಂದ ಭಾಳ ದೂರ ಉಳಿದಿದ್ರಿಂದ ಆವತ್ತಿನ ದಿನದಿಂದ ಇವತ್ತಿನವರೆಗೂ ತಿಳ್ಕೊಂಡು ಬಂದಂಗೆ ಆಗಿದೆ ಅಂತ ಹೇಳ್ಬೋದು. ಒಂದು ಅನುಭವ ಅಂತಲೇ ಹೇಳ್ಬೋದು, ಪ್ರಜಾಪ್ರಭುತ್ವದ ಅನುಭವ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಇದು ವಿಜಯ ರಾಘವೇಂದ್ರ ಅವರ ಮಾತು. ಸೊ ಎಲ್ಲರೂ ತಪ್ಪದೆ ಮತದಾನ ಮಾಡಿ, ಇದು ನಮ್ಮ ಹಕ್ಕು ಅನ್ನುವಂತಹ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುತೀಶ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.